ನಮಸ್ಕಾರ ವೀಕ್ಷಕರೇ. ಇದು ದೇಶದ ಲಕ್ಷಾಂತರ ಸರ್ಕಾರಿ ನೌಕರರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಅತ್ಯಂತ ಮಹತ್ವದ ಹಾಗೂ ಬಹುಕಾಲದಿಂದ ನಿರೀಕ್ಷೆಯಲ್ಲಿದ್ದ ಸಂತಸದ ಸುದ್ದಿಯಾಗಿದೆ. ಬಹು ವರ್ಷಗಳಿಂದ ಬಾಕಿ ಉಳಿದಿದ್ದ ವೇತನ ಪರಿಷ್ಕರಣೆ ವಿಷಯಕ್ಕೆ ಕೇಂದ್ರ ಸರ್ಕಾರ ಅಂತಿಮವಾಗಿ ಅನುಮೋದನೆ ನೀಡಿದ್ದು, ಈ ನಿರ್ಧಾರದಿಂದ ಅನೇಕ ಕುಟುಂಬಗಳ ಜೀವನದಲ್ಲಿ ನೇರವಾಗಿ ಆರ್ಥಿಕ ಸುಧಾರಣೆ ಕಂಡುಬರುವ ಸಾಧ್ಯತೆಯಿದೆ. ಸರ್ಕಾರದ ಈ ತೀರ್ಮಾನವು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ, ಇದು ಸರ್ಕಾರಿ ಸೇವೆಯಲ್ಲಿ ತಮ್ಮ ಜೀವನದ ಬಹುಪಾಲು ಕಾಲವನ್ನು ಮೀಸಲಿಟ್ಟಿರುವ ನೌಕರರು ಮತ್ತು ನಿವೃತ್ತರ ಸೇವೆಯನ್ನು ಗೌರವಿಸುವ ಮಹತ್ವದ ಹೆಜ್ಜೆಯಾಗಿದೆ. ಕೇಂದ್ರ ಸರ್ಕಾರ ಶುಕ್ರವಾರ ಅಧಿಕೃತವಾಗಿ ವೇತನ ಪರಿಷ್ಕರಣೆಗೆ ಅನುಮೋದನೆ ನೀಡಿರುವುದನ್ನು ಪ್ರಕಟಿಸಿದೆ. ಈ ನಿರ್ಧಾರದಿಂದ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ಉದ್ಯೋಗಿಗಳು, ನಬಾರ್ಡ್ ಸಂಸ್ಥೆಯ ಸಿಬ್ಬಂದಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸಿಬ್ಬಂದಿ ಮತ್ತು ಈ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನೇರ ಲಾಭವಾಗಲಿದೆ. ಈ ಬಗ್ಗೆ ಸರ್ಕಾರ ಹೊರಡಿಸಿರುವ ಅಧಿಕೃತ ಪ್ರಕಟಣೆಯಲ್ಲಿ, ಪಿಂಚಣಿದಾರರ ದೀರ್ಘ ಮತ್ತು ಸಮರ್ಪಿತ ಸೇವೆಯನ್ನು ಗುರುತಿಸಿ ಅವರ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಕಲ್ಯಾಣವನ್ನು ಹೆಚ್ಚಿಸುವ ಉದ್ದೇಶದಿಂದಲೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅಂದರೆ ಇದು ಕೇವಲ ಹಣಕಾಸು ಸಂಬಂಧಿತ ನಿರ್ಧಾರವಲ್ಲ, ಇದು ನೈತಿಕವಾಗಿಯೂ ಕೂಡ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಮೊದಲು ಸಾರ್ವಜನಿಕ ವಲಯದ ವಿಮಾ ಸಂಸ್ಥೆಗಳ ವಿಷಯಕ್ಕೆ ಬರೋಣ. ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ಉದ್ಯೋಗಿಗಳಿಗೆ ವೇತನ ಪರಿಷ್ಕರಣೆ ಘೋಷಣೆಯಾಗಿದ್ದು, ಈ ಪರಿಷ್ಕರಣೆಯಿಂದ ಒಟ್ಟಾರೆ ವೇತನ ವೆಚ್ಚದಲ್ಲಿ ಸುಮಾರು 12% ಹೆಚ್ಚಳವಾಗಲಿದೆ. ಇದರ ಭಾಗವಾಗಿ ಪ್ರಸ್ತುತ ಮೂಲ ವೇತನ ಮತ್ತು ಡಿಯರ್ನೆಸ್ ಅಲವೆನ್ಸ್ ಮೇಲೆ 14% ಹೆಚ್ಚಳ ನೀಡಲಾಗುತ್ತದೆ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ. ಇದರಿಂದ ಪ್ರತಿಯೊಬ್ಬ ಉದ್ಯೋಗಿಯ ಮಾಸಿಕ ಆದಾಯದಲ್ಲಿ ಗಮನಾರ್ಹ ಏರಿಕೆ ಕಂಡುಬರುವ ಸಾಧ್ಯತೆಯಿದೆ. ಈ ಪರಿಷ್ಕರಣೆ ಕೇವಲ ಸಣ್ಣ ತಿದ್ದುಪಡಿಯಲ್ಲ, ಇದು ಹಲವಾರು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದ ದೊಡ್ಡ ಬದಲಾವಣೆ ಎಂದು ಹೇಳಬಹುದು. ಈ ವೇತನ ಪರಿಷ್ಕರಣೆಯಿಂದ ಒಟ್ಟು 43,000ಕ್ಕಿಂತ ಹೆಚ್ಚು ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ಉದ್ಯೋಗಿಗಳು ಲಾಭ ಪಡೆಯಲಿದ್ದಾರೆ. ಇದರ ಜೊತೆಗೆ ಏಪ್ರಿಲ್ ತಿಂಗಳ ನಂತರ ಸೇವೆಗೆ ಸೇರಿದ ಉದ್ಯೋಗಿಗಳ ಭವಿಷ್ಯ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸರ್ಕಾರ ನೀಡುವ ಕೊಡುಗೆಯನ್ನು ಹೆಚ್ಚಿಸಲು ಕೂಡ ತೀರ್ಮಾನಿಸಲಾಗಿದೆ. ಇದುವರೆಗೂ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ನೀಡಲಾಗುತ್ತಿದ್ದ ಕೊಡುಗೆಯನ್ನು ಹೆಚ್ಚಿಸಿ ಭವಿಷ್ಯದಲ್ಲಿ ನಿವೃತ್ತರಾದಾಗ ಉದ್ಯೋಗಿಗಳಿಗೆ ಹೆಚ್ಚು ಆರ್ಥಿಕ ಭದ್ರತೆ ದೊರೆಯುವಂತೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಇದು ಯುವ ಉದ್ಯೋಗಿಗಳಿಗೆ ದೀರ್ಘಕಾಲಿಕವಾಗಿ ಬಹಳ ಉಪಯುಕ್ತವಾಗುವ ಕ್ರಮವಾಗಿದೆ. ಈ ವೇತನ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ ಒಟ್ಟು 8,000 ಕೋಟಿಗೂ ಹೆಚ್ಚು ವೆಚ್ಚವಾಗಲಿದೆ ಎಂಬ ಅಂದಾಜು ನೀಡಲಾಗಿದೆ. ಈ ವೆಚ್ಚದಲ್ಲಿ ಬಹುಪಾಲು ಭಾಗವನ್ನು ವೇತನ ಪರಿಷ್ಕರಣೆ ಬಾಕಿ ಹಣ ಪಾವತಿಗೆ ಮೀಸಲಿಡಲಾಗಿದೆ. ಇದರಿಂದ ಅನೇಕ ಉದ್ಯೋಗಿಗಳಿಗೆ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಹಣ ಒಂದೇ ಬಾರಿ ದೊರೆಯುವ ಸಾಧ್ಯತೆಯಿದೆ. ಇದನ್ನು ಅರಿಯುವುದು ಬಹಳ ಮುಖ್ಯ, ಏಕೆಂದರೆ ಅನೇಕ ಕುಟುಂಬಗಳು ಈ ಬಾಕಿ ಹಣದ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದವು. ಈ ಬಾಕಿ ಹಣವನ್ನು ಮನೆ ಕಟ್ಟಲು, ಮಕ್ಕಳ ಶಿಕ್ಷಣಕ್ಕೆ, ಸಾಲ ತೀರಿಸಲು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗೆ ಬಳಸಿಕೊಳ್ಳುವ ಸಾಧ್ಯತೆ ಅನೇಕ ಜನರಿಗೆ ದೊರೆಯಲಿದೆ. ಇದರ ಜೊತೆಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸರ್ಕಾರ ನೀಡುವ ಹೆಚ್ಚುವರಿ ಕೊಡುಗೆಗೂ ವಿಶೇಷ ಮೊತ್ತವನ್ನು ಮೀಸಲಿಡಲಾಗಿದೆ. ಕುಟುಂಬ ಪಿಂಚಣಿಗೂ ಹೆಚ್ಚುವರಿ ವೆಚ್ಚವನ್ನು ಒದಗಿಸಲಾಗುತ್ತಿದೆ. ಕುಟುಂಬ ಪಿಂಚಣಿ ಎಂದರೆ ನಿವೃತ್ತರಾದ ಉದ್ಯೋಗಿ ನಿಧನರಾದ ನಂತರ ಅವರ ಅವಲಂಬಿತರಿಗೆ ದೊರೆಯುವ ಆರ್ಥಿಕ ನೆರವು. ಇದನ್ನು ಬಲಪಡಿಸುವ ಮೂಲಕ ಸರ್ಕಾರ ಅನೇಕ ಕುಟುಂಬಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ. ನಬಾರ್ಡ್ ಸಂಸ್ಥೆಯ ವಿಷಯಕ್ಕೆ ಬಂದರೆ, ನಬಾರ್ಡಿನ ಗ್ರೂಪ್ ಎ, ಬಿ ಮತ್ತು ಸಿ ವರ್ಗದ ಎಲ್ಲಾ ಉದ್ಯೋಗಿಗಳಿಗೆ ವೇತನ ಮತ್ತು ಭತ್ಯೆಗಳಲ್ಲಿ 20% ಹೆಚ್ಚಳ ನೀಡಲು ತೀರ್ಮಾನಿಸಲಾಗಿದೆ. ಇದು ನಬಾರ್ಡ್ ಸಿಬ್ಬಂದಿಗೆ ಅತ್ಯಂತ ದೊಡ್ಡ ಸಂತಸದ ಸುದ್ದಿಯಾಗಿದೆ. ಈ ನಿರ್ಧಾರದಿಂದ ಸುಮಾರು 3,000ಕ್ಕೂ ಹೆಚ್ಚು ಸೇವೆಯಲ್ಲಿರುವ ಮತ್ತು ನಿವೃತ್ತ ಉದ್ಯೋಗಿಗಳು ನೇರ ಲಾಭ ಪಡೆಯಲಿದ್ದಾರೆ. ನಬಾರ್ಡ್ ಸಂಸ್ಥೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಸಂಸ್ಥೆಯಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ತರುತ್ತಿದೆ. ಇಂತಹ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವ ಉದ್ಯೋಗಿಗಳಿಗೆ ಸೂಕ್ತ ವೇತನ ಮತ್ತು ಭದ್ರತೆ ದೊರೆಯುವುದು ಅತ್ಯಂತ ಅಗತ್ಯ. ಈ ಪರಿಷ್ಕರಣೆ ಅದಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ವೇತನ ಪರಿಷ್ಕರಣೆಯಿಂದ ನಬಾರ್ಡ್ಗೆ ವರ್ಷಕ್ಕೆ ಹೆಚ್ಚುವರಿ ಸುಮಾರು 170 ಕೋಟಿ ರೂಪಾಯಿ ವೇತನ ವೆಚ್ಚವಾಗಲಿದೆ ಎಂಬ ಅಂದಾಜು ನೀಡಲಾಗಿದೆ. ಅಲ್ಲದೆ ಬಾಕಿ ಹಣ ಪಾವತಿಗೂ ಹಲವಾರು 100 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದರಿಂದ ಅನೇಕ ಉದ್ಯೋಗಿಗಳಿಗೆ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಹಣ ಒಂದೇ ಬಾರಿ ದೊರೆಯುವ ಸಾಧ್ಯತೆಯಿದೆ.
ಇದನ್ನು ಅರಿಯುವುದು ಬಹಳ ಮುಖ್ಯ, ಏಕೆಂದರೆ ಅನೇಕ ಕುಟುಂಬಗಳು ಈ ಬಾಕಿ ಹಣದ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದವು. ಈ ಬಾಕಿ ಹಣವನ್ನು ಮನೆ ಕಟ್ಟಲು, ಮಕ್ಕಳ ಶಿಕ್ಷಣಕ್ಕೆ, ಸಾಲ ತೀರಿಸಲು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗೆ ಬಳಸಿಕೊಳ್ಳುವ ಸಾಧ್ಯತೆ ಅನೇಕ ಜನರಿಗೆ ದೊರೆಯಲಿದೆ. ಇದರ ಜೊತೆಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸರ್ಕಾರ ನೀಡುವ ಹೆಚ್ಚುವರಿ ಕೊಡುಗೆಗೂ ವಿಶೇಷ ಮೊತ್ತವನ್ನು ಮೀಸಲಿಡಲಾಗಿದೆ. ಕುಟುಂಬ ಪಿಂಚಣಿಗೂ ಹೆಚ್ಚುವರಿ ವೆಚ್ಚವನ್ನು ಒದಗಿಸಲಾಗುತ್ತಿದೆ. ಕುಟುಂಬ ಪಿಂಚಣಿ ಎಂದರೆ ನಿವೃತ್ತರಾದ ಉದ್ಯೋಗಿ ನಿಧನರಾದ ನಂತರ ಅವರ ಅವಲಂಬಿತರಿಗೆ ದೊರೆಯುವ ಆರ್ಥಿಕ ನೆರವು. ಇದನ್ನು ಬಲಪಡಿಸುವ ಮೂಲಕ ಸರ್ಕಾರ ಅನೇಕ ಕುಟುಂಬಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಉದ್ಯೋಗಿಗಳ ವಿಷಯದಲ್ಲಿಯೂ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಉದ್ಯೋಗಿಗಳಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಆರ್ಥಿಕ ವ್ಯವಸ್ಥೆಯ ಹೃದಯದಂತೆ ಕಾರ್ಯನಿರ್ವಹಿಸುವ ಪ್ರಮುಖ ಸಂಸ್ಥೆ. ಅಲ್ಲಿ ಸೇವೆ ಸಲ್ಲಿಸಿದ ಉದ್ಯೋಗಿಗಳ ಅನುಭವ, ಸೇವೆ ಮತ್ತು ಕೊಡುಗೆ ಅಪಾರವಾಗಿದೆ. ಅಂತಹ ಉದ್ಯೋಗಿಗಳಿಗೆ ನಿವೃತ್ತ ಜೀವನದಲ್ಲಿ ಸಮರ್ಪಕ ಮತ್ತು ಗೌರವಯುತ ಜೀವನ ಸಾಗಿಸಲು ಸೂಕ್ತ ಆರ್ಥಿಕ ಭದ್ರತೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯೂ ಆಗಿದೆ. ಈ ನಿರ್ಧಾರ ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ನಿರ್ಧಾರದಿಂದ ಒಟ್ಟು 46,000ಕ್ಕೂ ಹೆಚ್ಚು ಉದ್ಯೋಗಿಗಳು, 23,000ಕ್ಕೂ ಹೆಚ್ಚು ಪಿಂಚಣಿದಾರರು ಮತ್ತು 23,000ಕ್ಕೂ ಹೆಚ್ಚು ಕುಟುಂಬ ಪಿಂಚಣಿದಾರರು ಲಾಭ ಪಡೆಯಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಂದರೆ ಒಟ್ಟಾರೆ ಲಕ್ಷಾಂತರ ಕುಟುಂಬಗಳಿಗೆ ಈ ನಿರ್ಧಾರದಿಂದ ನೇರವಾಗಿ ಪ್ರಯೋಜನ ದೊರೆಯಲಿದೆ. ಇದು ಕೇವಲ ಅಂಕಿಅಂಶಗಳ ವಿಷಯವಲ್ಲ, ಇದರ ಹಿಂದೆ ಲಕ್ಷಾಂತರ ಕುಟುಂಬಗಳ ಜೀವನ, ಅವರ ಭವಿಷ್ಯ ಮತ್ತು ಅವರ ಆರ್ಥಿಕ ಸ್ಥಿರತೆ ಅಡಗಿದೆ. ಸರ್ಕಾರದ ಈ ನಿರ್ಧಾರವು ಸಾರ್ವಜನಿಕ ವಲಯದ ವಿಮಾ ಸಂಸ್ಥೆಗಳ ಉದ್ಯೋಗಿಗಳು, ನಬಾರ್ಡ್ ಉದ್ಯೋಗಿಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ ಉದ್ಯೋಗಿಗಳು, ನಿವೃತ್ತರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಮಹತ್ವದ ಪರಿಹಾರವನ್ನು ಒದಗಿಸಲಿದೆ. ಬಹು ವರ್ಷಗಳಿಂದ ಅನೇಕ ಸಂಘಟನೆಗಳು ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆಗಾಗಿ ಒತ್ತಾಯ ಮಾಡುತ್ತಿದ್ದವು. ಅನೇಕ ಸಭೆಗಳು, ಮನವಿಗಳು, ಚರ್ಚೆಗಳು ನಡೆದಿದ್ದವು. ಇದೀಗ ಸರ್ಕಾರ ಅಂತಿಮವಾಗಿ ಈ ವಿಷಯಕ್ಕೆ ಸ್ಪಂದಿಸಿ ಅನುಮೋದನೆ ನೀಡಿರುವುದು ಉದ್ಯೋಗಿ ವಲಯದಲ್ಲಿ ಸಂತಸದ ಅಲೆ ಎಬ್ಬಿಸಿದೆ. ಈ ನಿರ್ಧಾರದಿಂದ ಕೇವಲ ವ್ಯಕ್ತಿಗತ ಆದಾಯ ಮಾತ್ರವಲ್ಲ, ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೂ ಸಹಾಯಕವಾಗುವ ಸಾಧ್ಯತೆಯಿದೆ. ಏಕೆಂದರೆ ಉದ್ಯೋಗಿಗಳ ಆದಾಯ ಹೆಚ್ಚಾದರೆ ಅವರ ಖರ್ಚು ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಅವರು ಮಾರುಕಟ್ಟೆಯಲ್ಲಿ ಹೆಚ್ಚು ಖರ್ಚು ಮಾಡುತ್ತಾರೆ. ಇದರಿಂದ ವ್ಯಾಪಾರ, ಸೇವಾ ಕ್ಷೇತ್ರ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯುತ್ತದೆ. ಅಂದರೆ ಈ ವೇತನ ಪರಿಷ್ಕರಣೆ ಒಂದು ರೀತಿಯಲ್ಲಿ ದೇಶದ ಆರ್ಥಿಕ ಚಕ್ರವನ್ನು ಚಲನೆಯಲ್ಲಿಡುವ ಕಾರ್ಯವೂ ಮಾಡಬಹುದು. ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗಿದೆ. ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಎಂದರೆ ಕೇವಲ ಹಣದ ವಿಷಯವಲ್ಲ, ಇದು ಉದ್ಯೋಗಿಗಳ ಮನೋಬಲವನ್ನು ಹೆಚ್ಚಿಸುವ ಕಾರ್ಯವೂ ಹೌದು. ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವವರು ಬಹಳಷ್ಟು ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುತ್ತಾರೆ. ಅವರ ಸೇವೆಯನ್ನು ಗೌರವಿಸುವುದು, ಅವರಿಗೆ ನ್ಯಾಯಯುತ ವೇತನ ನೀಡುವುದು, ನಿವೃತ್ತರಾದ ನಂತರ ಗೌರವಯುತ ಜೀವನಕ್ಕೆ ಭದ್ರತೆ ಒದಗಿಸುವುದು ಸರ್ಕಾರದ ಕರ್ತವ್ಯವೂ ಆಗಿದೆ. ಈ ನಿರ್ಧಾರ ಆ ಕರ್ತವ್ಯವನ್ನು ಪಾಲಿಸುವ ದಿಕ್ಕಿನಲ್ಲಿ ತೆಗೆದುಕೊಳ್ಳಲಾದ ಮಹತ್ವದ ಕ್ರಮವಾಗಿದೆ. ನಿವೃತ್ತರಾದ ಪಿಂಚಣಿದಾರರಿಗಾಗಿ ಇದು ಇನ್ನಷ್ಟು ಮಹತ್ವದ ನಿರ್ಧಾರ, ಏಕೆಂದರೆ ಅನೇಕ ನಿವೃತ್ತರು ತಮ್ಮ ನಿವೃತ್ತ ಜೀವನದಲ್ಲಿ ಆರೋಗ್ಯ ಸಮಸ್ಯೆ, ಹೆಚ್ಚುತ್ತಿರುವ ಔಷಧಿ ವೆಚ್ಚ, ದಿನನಿತ್ಯದ ಜೀವನಾವಶ್ಯ ವಸ್ತುಗಳ ಬೆಲೆ ಏರಿಕೆ ಇಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಪಿಂಚಣಿಯಲ್ಲಿ ಏರಿಕೆ ಅವರಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡುತ್ತದೆ. ಕುಟುಂಬ ಪಿಂಚಣಿದಾರರ ವಿಷಯದಲ್ಲಿಯೂ ಇದೇ ಅನ್ವಯಿಸುತ್ತದೆ. ಕುಟುಂಬದ ಮುಖ್ಯ ಆದಾಯ ಮೂಲವಾಗಿದ್ದ ವ್ಯಕ್ತಿ ಇಲ್ಲದ ನಂತರ ಕುಟುಂಬ ಪಿಂಚಣಿ ಆ ಕುಟುಂಬಕ್ಕೆ ಜೀವನದ ಆಧಾರವಾಗಿರುತ್ತದೆ. ಇದನ್ನು ಬಲಪಡಿಸುವ ಮೂಲಕ ಸರ್ಕಾರ ಅನೇಕ ಕುಟುಂಬಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ. ಒಟ್ಟಾರೆ ನೋಡಿದರೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಈ ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ನಿರ್ಧಾರವು ಲಕ್ಷಾಂತರ ಉದ್ಯೋಗಿಗಳು ಮತ್ತು ನಿವೃತ್ತರಿಗೆ ದೊಡ್ಡ ಮಟ್ಟದ ಆರ್ಥಿಕ ಮತ್ತು ಮಾನಸಿಕ ಭರವಸೆ ನೀಡುತ್ತದೆ. ಇದು ಸರ್ಕಾರದ ಸಾಮಾಜಿಕ ಭದ್ರತೆ ಮತ್ತು ಜನಕಲ್ಯಾಣದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರದ ಅನುಷ್ಠಾನ ಹೇಗೆ ನಡೆಯುತ್ತದೆ, ಬಾಕಿ ಹಣ ಪಾವತಿ ಯಾವ ವೇಳೆಗೆ ಆರಂಭವಾಗುತ್ತದೆ, ಹೊಸ ವೇತನ ರಚನೆ ಯಾವಾಗಿನಿಂದ ಜಾರಿಗೆ ಬರುತ್ತದೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯವಾಗಲಿದೆ. ಈ ಕುರಿತಾದ ಹೆಚ್ಚಿನ ಅಪ್ಡೇಟ್ಗಳನ್ನು ನಾವು ನಿಮಗೆ ನ್ಯೂಸ್4 ಕರ್ನಾಟಕ ಮೂಲಕ ನಿರಂತರವಾಗಿ ನೀಡುತ್ತೇವೆ. ಈ ಮಹತ್ವದ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.